ಚೆಸ್ ಬೋರ್ಡಲ್ಲಿ ಯಾವ ಥರ ಅರೇಂಜ್ ಮಾಡೋದಂತ ಹೇಳ್ಕೊಡ್ತೇನೆ. ಫಸ್ಟ್ ಆನೆ, ಮತ್ತೆ ಕುದುರೆ, ಮತ್ತೆ ಒಂಟೆ, ಮತ್ತೆ ರಾಣಿ, ಮತ್ತೆ ರಾಜ, ಪುನಃ ಒಂಟೆ, ಕುದುರೆ, ಆಮೇಲೆ ಆನೆ, ಹೌದಾ? ಓಕೆ. ಆಮೇಲೆ ಸೋಲ್ಜರ್. ಸೋಲ್ಜರ್ದು ಲೈನಾ? ಸೆಕೆಂಡ್ ಲೈನಲ್ಲಿ ಫುಲ್ ಸೋಲ್ಜರ್ ಇರೋದಾ? ಹೌದು. ಓಕೆ. ಎಷ್ಟು ಜನ ಸೋಲ್ಜರ್ಸ್ ಇದ್ದಾರೆ ಬಾಬಾ? 1 2 3 4 5 1 2 3 4 5 6 7 8. 8. ಓಕೆ. ಆಮೇಲೆ ಕ್ವೀನ್ ಇಡ್ಬೇಕಾರೆ ಏನೋ ಒಂದು ಇದೆಯಲ್ಲ, ಕ್ವೀನ್ ಇಡ್ಬೇಕಾದ್ರೆ ಬ್ಲ್ಯಾಕ್ ಇನ್ನೊಂದು ಇರಬೇಕು. ಬ್ಲ್ಯಾಕ್ ಇನ್ನೊಂದು ಇರ್ಬೇಕಲ್ಲ ಸೋಲ್ಜರ್. ಹೌದು, ಎಲ್ಲಿದೆ? ಇಲ್ಲಿದೆಯಲ್ಲ ಕ್ವೀನ್. ಬ್ಲ್ಯಾಕ್ದು ಕ್ವೀನ್ ಎಲ್ಲಿ ಇಡಬೇಕು? ಇಲ್ಲಿ ಬ್ಲ್ಯಾಕ್ ಬಾಕ್ಸ್ ಅಲ್ಲಿ. ಓಕೆ. ವೈಟ್ ವೈಟ್ದು ಹೇಗೆ? ವೈಟ್ದು ಇಡಿ. ಸರಿಲ್ಲ. ಹೇಳ್ಬಿಟ್ಟಿಡಿ. ನೋಡಿ, ಈಗ ಕ್ಯಾಮಲ್. ಈಗ ರಾಣಿ ಎಲ್ಲಿಡೋದು? ವೈಟ್ ಬಾಕ್ಸ್. ಓಕೆ, ರಾಣಿ ವೈಟ್ ಬಾಕ್ಸ್ ಅಲ್ಲಿ, ರಾಜ ಬ್ಲ್ಯಾಕ್ ಬಾಕ್ಸ್. ಓಕೆ ಓಕೆ. ವೈಟ್ದು ರಾಣಿ ವೈಟ್ ಬಾಕ್ಸ್ ಅಲ್ಲಿ, ಇದು ಬ್ಲ್ಯಾಕ್ದು ರಾಣಿ ಬ್ಲ್ಯಾಕ್ ಬಾಕ್ಸ್ ಅಲ್ಲ? ಓಕೆ ಆಯ್ತು. ಸೋಲ್ಜರ್ಸ್ ಇಟ್ಬಿಡಿ. ಅದು ಇಡ್ಬೇಕಾದ್ರೆ ಬಿದ್ದೋಗ್ತಿದೆ, ನೋಡ್ಕೊಂಡಿಡಿ ಆಯಿತಾ? ಇರಲಿ. ಓಕೆ, ಕೈ ಮೇಲಿಂದ ಇಡಿ. ಕೈ ಮೇಲೆಯಿಂದ ಹಿಡಿದ್ರೆ ಇದಕ್ಕೆ ಭಾರ ಆಗ್ತದೆ, ಸೋಲ್ಜರ್ಗೆ ಭಾರ ಆಗುತ್ತೆ. ಓಕೆ ಆಯಿತು. ಇನ್ನೂ ಒಂದಿಟ್ರೆ ಮುಗಿತು. ಓಕೆ ಓಕೆ. ನೆಕ್ಸ್ಟ್ ರೂಲ್ಸ್ಗಳು ಹೇಳ್ಕೊಡ್ತೀರಾ ನಮಗೆ? ಆನ್ ಪಸಾಂಟ್ ಅಂತ ಒಂದು ರೂಲ್ ಇದೆಯಲ್ಲ, ಗೊತ್ತಾ ನಿಮಗೆ? ಹೌದಾ? ಅದೆಲ್ಲ ಹೇಳ್ಕೊಡಿ ಆಮೇಲೆ, ಆಯಿತಾ? ಓಕೆ.